ನಮಗೆ ಕನ್ನ ಹಾಕಿದ್ರು ಋಣ ಇರೋರಷ್ಟೇ ಸಿಗೋದು. ಶ್ರೀಮಂತರ ಮನೇಲಿ ಹುಟ್ಟಿದ್ಲು, ಮಹಾಪಂಡಿತರನ್ನೇ ಮದುವೆ ಆದ್ಲು, ಜೀವನದುದ್ದಕ್ಕೂ ಅನ್ನಪೂರ್ಣೆಯಾಗೇ ಬದುಕಿದ್ಲು. ಆದ್ರೆ ಏನ್ ಮಾಡೋದು, ಆಯಾಸ್ ಪಡ್ಕೊಂಡು ಬಂದಿರಲಿಲ್ಲ. ಅಷ್ಟೆಲ್ಲ ಧೈರ್ಯ ಹೇಳಿದ್ಲು. ಮನೆ ಓಡಾಡ್ಕೊಂಡು ಪಾಯಸ ಮಾಡಿ ಎಲ್ರಿಗೂ ಬಡಿಸಿದ್ಲು. ಅದನ್ನ ನೋಡಿ ಧೈರ್ಯ ತಂದ್ಕೊಂಡಿದ್ದಾಳೆ, ಇನ್ನೇನು ಭಯ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಳಿವೆ ಕೊಡದೆ ಈಗ ಮಾಡಿಬಿಟ್ಲು. ಇವರು ನಂಗೆ ಮೊದಲೇ ಹೇಳಿದ್ರು, ಯಾಕೋ ಸರಸ್ವತಿ ನಡವಳಿಕೆ ಅನುಮಾನಾಸ್ಪದವಾಗಿದೆ ಅಂತ. ಆದರೆ ಇಷ್ಟು ಬೇಗ ಅವಳಿ ನಿರ್ಧಾರ ತಗೋತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳಿಗೆ ತುಂಬ ದುಃಖ ಇದೆ ಅಂತ ಗೊತ್ತಿತ್ತು. ಗಂಡನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ಆದರೂ ಮಗನ ಮುಖ ನೋಡಿ ಸಹಿಸ್ಕೊತಾಳೆ ಅಂದ್ಕೊಂಡಿದ್ವಿ. ಆದ್ರೆ ಎಲ್ಲ ದೈವ ಇಚ್ಛೆ. ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅವಳ ಸಾವಿಗೆ ಇದೊಂದು ಕಾರಣ ಅಷ್ಟೇ. ವಾಸ್ತವವಾಗಿ ಅವಳಿಗೆ ಭೂಮಿ ಋಣ ಮುಗಿದಿತ್ತು. ನಾವೆಷ್ಟೇ ಹತ್ತು ಕರೆದ್ರೂ ಅವಳು ಹಿಂತಿರುಗಿ ಅಂತೂ ಬರಲ್ಲ. ಈಗ ಅವಳು ಬಿಟ್ಟು ಹೋಗಿರೋ ಮಗುವಿನ ಭವಿಷ್ಯ ರೂಪಿಸೋ ಜವಾಬ್ದಾರಿ ನಮ್ದು. ಗುರುಗಳನ್ನ ಒಂದು ಮಾತು ಕೇಳೋಣ, ಅವ್ರೇನು ಹೇಳ್ತಾರೋ ಅದ್ರ ಮೇಲೆ ನಿರ್ಧಾರ ಮಾಡೋಣ.